ಶಾಂತಿ ಅವ್ರೆ, ಸುಷ್ಮಾ ಮತ್ತೆ ಪ್ರೇಮಕ್ಕ ಬಂದಿಲ್ಲಲ್ಲ? ಹ್ಞೂನವ, ಅದ ಬೇಜಾರು ನೋಡು. ಈಕಿ ಸುಷ್ಮಾ ಏನು ಮಾಡಾಳ, ಅವ್ರದಿನ ಅದ ಅವ್ರ ದೊಡ್ಡಪ್ಪನ ಮಗದಿನ ಮದುವೆ ಐತಂತ ನಾಳೆ. ಇವತ್ತಿನ ದಿನ ಎಂಗೇಜ್ಮೆಂಟ್ ಐತಿ, ಅದಕ್ಕೆ ಹೋಗ್ಬಿಟ್ಟಾಳ ಆಕಿ. ಇನ್ನು ಪ್ರೇಮಕ್ಕೆ ನೋಡಿದ್ರ ಆಕಿ ಪ್ರೇಮಕ್ಕ ರಕ್ತದಳಲ್ಲ, ಆಕಿಗೇನ ಆರಾಮಿಲ್ಲ ಅಂತ ಮಕ್ಕಿಗೇನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತ. ಅದಕ್ಕೆ ಈಗ ನಮ್ದು ಪಾರ್ಟಿ ಒಳಗೆ 2 ಜನ ಕ್ಯಾನ್ಸಲ್ ಆಗ್ಯಾರ ನೋಡು. ಅಯ್ಯೋ, ಹಿಂಗಾತಲ್ಲಪ್ಪ. ನಾವೆಲ್ಲರೂ ಕುಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ರೆ. ಇಲ್ಲಾಂದ್ರೆ ಹಿಂಗೆ ಮಾಡೋಣೇನ್ರಿ, ಇವತ್ತು ಕ್ಯಾನ್ಸಲ್ ಮಾಡೋಣ. ಮತ್ತು ಪಾಪ ಅವ್ರು ಬಂದಿಲ್ಲಲ್ಲ, ಅದಕ್ಕೆ ನಾಡಿದ್ರೆ ಹೋಗ್ಬರ್ತೈತಿ. ಹಾಂ ಹೌದು ನೋಡ್ರಿ, ನೀವು ಹೇಳಿದ್ರೆ ಕರೆಕ್ಟ್. ಈಗ ಮತ್ತು ಪಾಪ ಅವ್ರಿಗೆ ಹೇಳ್ಯಾವ, ಅವ್ರು ನಿಗೆ ಬೇಕಂತ ಬಿಟ್ರೆ ಅದು ಒಂದು ಬೇಕಂತ ಬಿಟ್ಟಾರ ಬಿಡಪ್ಪ ನಂಗತ್ತು. ಈಗ ಮತ್ತು ಅವ್ರದ್ದು ಅಲ್ಲಿ ಬಿಡೋಕ್ಕಾಗಲ್ಲ, ಮತ್ತು ಈಗ ನಾವು ಬಿಟ್ಟು ಹೋದ್ರೆ ಸರಿ ಅನ್ಸಂಗಿಲ್ಲ. ಆತು ತಗೋರಿ, ನಾಡಿದ್ರೆ ಹೋಗಿ ಬರೋಣ ಅಂತ. ಅಂದಂಗೆ ನಿಮ್ಮ ಹೆಸರು ಸೀತಕ್ಕಲ್ಲ? ಅಂದ್ರೆ ಇವ್ರು ಹೇಳಿದ್ರು ನನಗೆ, ಶಾಂತಿ ಅವರು. ಸಾರಿ ರೀ, ಬರತ್ಗೆ ನಿಮ್ಗೆ ಮಾತಾಡ್ಸೋಕೆ ಆಗಲಿಲ್ಲ. ಅಯ್ಯೋ, ಅದಕ್ಕೆ ಯಾಕ್ರಿ ಸಾರಿ ಕೇಳ್ತೀರಿ? ಏನಾಗಲ್ಲ ಬಿಡ್ರಿ, ಈಗ ನಾವೆಲ್ಲ ಫ್ರೆಂಡ್ಸ್ ಆಗಿವಲ್ಲ. ಫ್ರೆಂಡ್ಸ್ ನಡುವೇನು ಸಾರಿ ಏನು ಬ್ಯಾಡ. ಈಗ ನೀವು ಶಾಂತಿ ಅವ್ರು ಹೇಳ್ದಂಗೆ ಭಾಳ ಎಲ್ಲರನ್ನ ಹಚ್ಕೊಂತೀರಿ, ಆಮೇಲೆ ಚೆನ್ನಾಗಿ ಮಾತಾಡ್ಸ್ತೀರಿ. ಅವರು ನಿನ್ನೆ ಬಂದಿದ್ರೆ ಹೇಳಾಕತ್ತಿದ್ರೆ, ತುಂಬ ಒಳ್ಳೆಯವರಿದ್ದಾರೆ ಅವರು, ಎಲ್ಲರನ್ನ ಚೆನ್ನಾಗಿ ಮಾತಾಡಿಸ್ತಾರ ಹಂಗೆ ಹಿಂಗಂದು ಅವ್ರು ಹೇಳ್ದಂಗೆ ಅದಿರಿ ನೋಡ್ರಿ ನೀವು. ಹಾಂ ಹೌದು, ನಾನು ಇವ್ರನ್ನ ಒಂದ್ಸರಿ ಮಾತಾಡ್ಸಿದ್ದೆ, ಇವರು ನನಗೆ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತೀಗ ಏನು ಮಾಡೋದು, ಮನೆಗೆ ಹೋಗೋದೇನ? ಈಗ ಮತ್ತು ಪಾನಿಪುರಿ ಎಲ್ಲ ತಿನ್ನೋದು ಕ್ಯಾನ್ಸಲ್ ಆಯ್ತಂತೀರಿ. ಈಗೇನು ಮಾಡೋದು? ನಾನು ಬೇರೆ ನಮ್ಮ ಮಕ್ಕಳಿಗೆಲ್ಲ ಹೇಳಿ ಬಂದುಬಿಟ್ಟಿವಿ ಹೋಗೋದಂತ. ಅವ್ರು ನಿಂತರು ಸುಮ್ಮನಿಸೋಕ್ಕಾಗಲ್ಲ ಈಗ. ಅಯ್ಯಯ್ಯಯ್ಯ ಲಕ್ಷ್ಮವ್ವ, ನೀನು ಇಲ್ಲೇ ಕುಂದರು, ಅವ್ರನ್ನ ಸುಮ್ಮನಿಸೋಕ್ಕಾಗಲ್ಲ ಅಂದು. ಅವರೆಲ್ಲ ಒಂದು ರೌಂಡ್ ಹೋಗಿ ತಿನ್ಕೊಂಡು ಬಂದಾರ. ಅವ್ರು ತಿನ್ಕೊಂಡು ಬಂದು ಈಗ ಮತ್ತೆ ನಮ್ಮ ಜೊತೆಗೆ ಬರೋರು ಅವರು. ಓ ಹಾಗೆ ನೀವು ಪ್ಲಾನ್. ಅದಕ್ಕೆ ಯಾಕೆ ನಮ್ಮ ಹಿಂದೆ ಅಡ್ಡಾಡಕತ್ತಲ್ಲ ಅನ್ಕೊಂತೇನೆ. ಆತಂಗಂದ್ರೆ ಬರ್ರಿ, ಅವರು ತಿಂದು ಬಂದಾರ. ಮತ್ತು ನಾವು ಬರ್ರಿ ಮನೆಗೆ ಹೋಗಿ ಏನಾರ ಮಾಡ್ಕೊಳಕ್ಕೆ ಬರ್ತದೆ. ಮತ್ತೆ ಅಲ್ಲ, ಇಲ್ಲಿವರೆಗೂ ಬಂದಿರಿ, ಮತ್ತೇನು ಹೋಗ್ತೀರಿ? ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ಬಿಡೋಣ, ಹೆಂಗೂ ಬಂದಿರಿ ನೀವು. ನಾನು ಮನೆಯಲ್ಲಿ ಚುರುಮುರಿ, ಒಂದು ಜ್ಯೂಸು ಮತ್ತು ಏನಾದರೂ ಈ ಥರ ವಡ ಆಗಲಿ ಅಥವಾ ಏನಾದರೂ ಮಾಡ್ತೀನ. ನಾವೇ ಇಷ್ಟು ಜನ ಸೇರಿ ಚಿಕ್ಕದಾಗ ಒಂದು ಪಾರ್ಟಿ ಮಾಡ್ಬಿಡ. ಹೆಂಗೆ ಪ್ಲಾನ್? ಅಯ್ಯೋ, ಸುಮ್ಮನೆ ನಿಮ್ಗೆ ಯಾಕೆ ತಂದ್ರೆ ಬಿಡಮ್ಮ. ಪಾನಿಪುರಿ ತಿನ್ನೋಕೆ ಹೋದ್ರೆ ಅದು ಒಂದು ಲೆಕ್ಕ. ಮತ್ತು ಸುಮ್ಮನೆ ಈಗ ಅದು ಬೇರೆ ಒಬ್ಬರಲ್ಲ ಇವ್ರಲ್ಲ 6 ಜನ ಅದೇವಿ. ಮತ್ತು ಅವ್ರಿಗೆಲ್ಲ ಮಾಡ್ಕೊಂತ ಪಾಪ ನೀನೇನು ತ್ರಾಸ ಪಡ್ತಿ? ಬೇಡ ಬಿಡು, ಏನಾಗಲ್ಲ. ನಾವೇನು ದೂರ ಬಂದಿಲ್ಲ, ಇಲ್ಲೇ ಮನೆ ಇದ್ದಾವ, ಹೋಗಿ ಏನಾರು ಮಾಡ್ಕೊಂಡ್ರಾಕತ್ತೆ ಅಷ್ಟೇ. ಹೌದು ಬಿಡ್ರಿ, ನೀವು ಹೇಳೋದು ಕರೆಕ್ಟ್. ಯಾರಾದರೂ ಅದ ನಿಮ್ಮ ಗೆಳತಿ ಏನಾದರೂ, ಈಗ ಶಾಂತಿ ಅವರಾಗಲಿ ಅಥವಾ ಲಕ್ಷ್ಮಿ ಅವರಾದರೂ ಹೇಳಿದ್ರೆ ನಿಮ್ಮ ಗೆಳತಿ ಎಲ್ಲ ಒಪ್ಕೊಂತಿದ್ರಿ. ಪಾಪ ನಾನು ನಿಮ್ಮ ಗೆಳತಿ ಆಗಕ್ಕೆ ಹೆಂಗೆ ಸಾಧ್ಯ? ಹೋಗ್ರಿ ಪಾಪ, ಬೇಡೇನ. ಅಯ್ಯೋ, ನಾನು ಹಂಗೆ ಹೇಳಿಲ್ಲ. ಅಯ್ಯೋ, ನೀ ಹಂಗೆ ತಿಳ್ಕೊಂಡ್ಯಾ? ಹೋಗ್ಲಿ ಬಿಡಮ್ಮ, ನಮಗಿಂತರೂ ಬೇಕು ನೋಡು, ಪಾರ್ಟಿ ಬೇಕು, ಚಿಕ್ಕ ಪಾರ್ಟಿ ಮಾಡಿಕೊಡು. ಹಿಂಗೆ ಬರ್ರಿ ದಾರಿಗೆ, ಎಲ್ರಿಗೂ ಒಪ್ಪಿಗೆ ಆಯ್ತೌದಿಲ್ಲ. ಮತ್ತು ಅದು ಬೇಡ ಇದು ಬೇಡ ಅನ್ನಂಗಿಲ್ಲ ನೋಡಿ, ಹೇಳಿಬಿಟ್ಟೇನಿ. ನನಗಿದು ಒಪ್ಪಿಗೆ ಇಲ್ಲ. ನಾನು ಒಪ್ಕೋಬೇಕಂದ್ರೆ ನಂದೊಂದು ಕಂಡೀಷನ್ ಐತೆ, ಅದಕ್ಕೆ ನೀವು ಒಪ್ಕೋಬೇಕು. ಯಾಕ್ರಿ ಕಂಡೀಷನ್? ಹ್ಞೂ, ಮತ್ತೆ ಕಂಡೀಷನ್ ಹೇಳ್ತೀನಿ ನೋಡ್ರಿ. ನಾವೇನಾದರೂ ನಿಮ್ಮ ಮನೆಯಲ್ಲಿ ಸಣ್ಣದಾಗಿ ಪಾರ್ಟಿ ಮಾಡ್ಬೇಕಂದ್ರೆ ನಿಮ್ಮನ್ನ ಒಬ್ಬರನ್ನೇ ಅಡುಗೆ ಮಾಡೋಕ್ಕೆ ಬಿಡಲ್ಲ, ನಾವೆಲ್ಲ ನಿಮಗೆ ಹೆಲ್ಪ್ ಮಾಡ್ತೇವೆ. ಅಂದ್ರೆ ನಾನು ಇವಾಗ ಬೇಕಂದ್ರೆ ಬಜ್ಜಿ ಮಾಡ್ತೀನಿ, ಶಾಂತಿ ಅವರು ಮಂಡಕ್ಕಿ ಚುರುಮರಿ ಮಾಡ್ತಾರೆ. ಒಟ್ಟು ಎಲ್ಲರೂ ಒಂದೊಂದು ಕೆಲಸ ಮಾಡೋಕೆ ಒಪ್ಕೊಂಡ್ರಷ್ಟೇ ಈ ಪಾರ್ಟಿ ನಡೆಯುತ್ತೆ, ಇಲ್ಲಾಂದ್ರೆ ಇಲ್ಲ. ಓ, ಇದಕ್ಕೆ ಕಂಡೀಷನ್ ಅಂದಿದ್ದು. ಓಕೆ, ನಿಮ್ಮ ಕಂಡೀಷನ್ಗೆ ನಂದು ಒಪ್ಪಿಗೆ ಇದೆ. ಓ, ಈ ಕಂಡೀಷನ್ ಅಂದ್ರೆ ಒಪ್ಪಿಗೆ. ನೀವು ನಮ್ಗೆ ಹೆಲ್ಪ್ ಮಾಡೋದ್ರಿಂದ ನಮ್ಮ ಕೆಲಸ ದೌಡ್ ಆಗ್ತೈತಿ. ಬೇಗ ಆಯ್ತಂದ್ರೆ ನಮ್ಗೆ ಹಟ್ಟಿ ಹೊಡಕ್ಕೆ ಕೂಡ ಭಾಳ ಟೈಮ್ ಸಿಗ್ತೈತಿ. ಆರಾಮ್ ಹಟ್ಟಿ ಹೊಡ್ಕೊಂತ ನಾವು ಮಾಡಿದ್ದು ಚುರುಮರಿ ಬಜ್ಜಿ ಎಲ್ಲ ತಿನ್ಕೊಂತ ಎಂಜಾಯ್ ಮಾಡ್ಬಿಡೋಣ. ಓಕೆ 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 ಓಕೆ. ಅಕ್ಕ ನೋಡಿದ್ರೆ ಭಾವನ ಜೊತೆಗೆ ಶಾಪಿಂಗ್ ಹೋಗ್ಯಾಳ, ಅಣ್ಣ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಯಾನ, ಅಪ್ಪಾಜ್ ನೋಡಿದ್ರೆ ಕೆಲ್ಸದ ಮೇಲೆ ಹೊರಗೆ ಹೋಗೈತಿ, ನಮ್ಮಮ್ಮ ನೋಡಿದ್ರೆ ಪಕ್ಕದ ಮನೆ ಆಂಟಿಯವ್ರ ಜೊತೆಗೆ ಹೋಗೈತಿ. ನಾನೊಬ್ಬಕ್ಕೆ ಮನೆಯೊಳಗೆ ಒಂಟಿ ಪಿಶಾಚಿ ಆಗ್ಬಿಟ್ಟೇನೆ. ಫ್ರೆಂಡ್ಸ್ ಇಲ್ಲ, ಯಾರಿಲ್ಲ. ಆಕೆ ಒಬ್ಬಕ್ಕಿದ್ಲು ನಮ್ಮ ಫ್ರೆಂಡ್, ಆಕೆನೋ ಊರಿಗೆ ಹೋಗ್ಯಾಳ ಅಂತ. ಸರಿ ಬಾಯ್ ರೀ, ನಾ ಹೋಗಿರ್ತೀನಿ. ಅಯ್ಯೋ, ಇಲ್ಲಿ ಮಟ್ಟ ಬಂದು ಮನೆಗೆ ಬರ್ಲಿಂದಂಗೆ ಹೋಗ್ತಿರಲ್ಲ, ಬನ್ನಿ ಒಳಗೆ. ಇಲ್ರಿ ಅಪ್ಪನವ್ರೆ, ಬರ್ತಿದ್ದೆ, ಆಫೀಸಿಂದ ಕಾಲ್ ಬಂದಿದೆ, ಅರ್ಜೆಂಟ್ ಹೋಗ್ಬೇಕಂತ, ಅದಕ್ಕೆ ಮತ್ತೆ ಹೋಗಿದ್ರು ಬರ್ತೀನಿ. ಓಕೆ ಬಾಯ್. ಹಾ ಓಕೆ ಬಾಯ್. ಅಮ್ಮ ಅಮ್ಮ, ಓ ಒಬ್ಬಕ್ಕೆ ಆದ ಅದ ಮಕ್ಕ ಸೊಟ್ ಮಾಡ್ಕೊಂಡು ಮಕ್ಕಂಡಳ. ಓ ಮೈ ದುಶ್ಮನ್ ಸಿಸ್ಟರ್, ಏನು ಒಬ್ಬಕ್ಕೆ ಬಿದ್ಕೊಂಡ್ಬಿಟ್ಟಿಯಲ್ಲ? ಯಾಕಲೆ ನಾ ಈ ದುಶ್ಮನ್ ಸಿಸ್ಟರ್ ಅಂತಿ? ಈಗ ಒಂದು ಕಪಾಳಕ್ಕೆ ಬಿಟ್ಟು ಅಂದ್ರೆ ನೋಡು. ಕಪಾಳಕ್ಕೆ ಬಿಡುವಂತಿ. ಮೊದ್ಲು ನಾನು ತಗೊಂಡ್ರೆ ಡ್ರೆಸ್ ನೋಡಿದ್ರೆ ನೀನು ಹಂಗ ಉರ್ಕೊಂಡು ಸಾಯ್ತಿ ನೋಡು, ಅಂತ ಡ್ರೆಸ್ ತಗೊಂಡ್ಬಂದು ಗೊತ್ತಾ? ಹೇ ಬ್ಯಾರಿ, ಏನು ಬರೀ ಸಿಮೆಗಿಲ್ ಡ್ರೆಸ್ ಸಿಕ್ಕಿನ ತಗೊಂಡಿರ್ತಾಳ. ಹೌದು, ನಾನು ಹೊಟ್ಟೆ ಉರ್ಕೊಳಕ್ಕೆ ನಿನ್ನ ಡ್ರೆಸ್ ನೋಡಿದ್ರಲ್ಲ, ನಾನು ಡ್ರೆಸ್ ನೋಡಂಗೆ ಇಲ್ಲ. ಕತ್ತ ಬಾರ ಕುದುರೆ ಜುಟ್ಟು ನೀನು ನೋಡಲಿಲ್ಲ ಅಂದ್ರೆ ನನಗೇನಾಗುತ್ತೆ? ಅಷ್ಟಕ್ಕೂ ನೀನು ಯಾಕೆ ನೋಡಲ್ಲ ಅಂತ ನನಗೆ ಗೊತ್ತು. ಮತ್ತೆ ನೀನು ನನ್ನ ಡ್ರೆಸ್ ನೋಡ್ಬೇಕು, ಆ ಡ್ರೆಸ್ ನಿನ್ಗೆ ಇಷ್ಟ ಆಗ್ಬೇಕು, ಮತ್ತು ನಿನ್ನ ಮನಸ್ಸೊಳಗ ಅಯ್ಯೋ ನನ್ನ ಹತ್ರ ಈ ಥರ ಡ್ರೆಸ್ ಇಲ್ಲ ಅಂತ ಅನ್ಕೋಬೇಕು. ಅದ್ಯಾಕೆ? ಪಾಪ ಬಿಡೋ, ಬೇಡ, ನಾನು ನಿಮ್ಗೆ ತೋರಿಸಲ್ಲ, ಮಮ್ಮಿಗೆ ತೋರಿಸ್ತೇನೆ. ಮಮ್ಮಿ ಮಮ್ಮಿ, ಏ ಡುಮ್ಮಿ, ಮಮ್ಮಿ ಮನೆಯಾಗಿಲ್ಲ ಹಂಗೆ ನಿಮ್ಮಿ ಅನ್ನೋಕತ್ಲ. ಹಂಗೆ ಎಲ್ಗೋಗೈತಿ ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನಾನು ಹೊಟ್ಟೆ ಹುರ್ಕಂತಾನಲ್ಲ, ನನ್ನಿಂದ ನೀನು ಏನು ಕೇಳ್ತಿ? ಹೌದು, ಬೇಕಂದ್ರೆ ಹೋಗಿ ಹುಡುಕ್ಯಾ ಹೋಗಿ, ನಾನಿದ್ರು ಹೇಳಲ್ಲ, ನಾವು ಹೋಗಿ ಮಕ್ಕಬೇಕು. ಸುಬ್ಬಿ ದಿಮಾಕ್ ಮಾಡ್ತೀಯಲ್ಲ? ಬಿಕ್ಕ ಹೋಗು, ನಿನಗೇನು ಕೆಲಸ? ಬರೀ ತಿನ್ನೋದು ಉಣ್ಣೋದು ಮಕ್ಕಳೋದು ಇಷ್ಟ ಅಲ್ಲ, ನಡಿ. ಓ, ತಾವೇನು ಪಾಪನ ಕಡೋದು ಕಟ್ಟಿ ಹಾಕ್ಬಿಟ್ಟಿರಿ. ಈಗ ಹೋಗಿ ಭಾವನ ಜೊತೆಗೆ ದುಡ್ಡು ಖರ್ಚು ಮಾಡ್ಕೊಂಬಂದ, ಮತ್ತೆ ದಿಮಾಕ್ ಮಾಡ್ತೀನಿ. ತಡಿ ಅಮ್ಮ ಬರ್ಲಿ ಹೇಳ್ತೀನಿ. ಏನಂತ ಹೇಳ್ತೀಯ? ಅಮ್ಮ ಐತಲ್ಲ, ಬರೀ ಭಾವನ ಹತ್ರ ಈಗ ಎಷ್ಟು ಡ್ರೆಸ್ ಕೊಡ್ಸ್ಕೊಂಬಂದಾಳ, ಭಾವುಗ ಡ್ರೆಸ್ ಕೊಡ್ಸಿಲ್ಲ ಅಂತ ಫಿಟ್ಟಿಂಗ್ ಇರ್ತಾನೆ. ಅವಾಗೈತಿ ನಿನಗೆ.
ಅಯ್ಯೋ ಶಿವನೇ, ಹೌದಲ್ಲ, ಅವ್ರು ನನಗೆ ಡ್ರೆಸ್ ತಗೊಂಡ್ರೆ ತಗೊಂಬಂದೆ, ನಾನು ಅವ್ರಿಗೆ ಒಂದ್ಸಲಿನೂ ಹೇಳಿಲ್ಲಲ್ಲ. ಅಯ್ಯೋ, ಅವ್ರು ಏನು ತಿಳ್ಕೊಂಡ್ರೆ ಏನು ನನ್ನ ಬಗ್ಗೆ. ಹೌದಿಲ್ಲ ಬಾವಾಗ ನೀನು ಡ್ರೆಸ್ ತಗಂತ ಹೇಳಿಲ್ಲ, ಹೌದಿಲ್ಲ, ಗೊತ್ತೈತಿ ನಿನ್ನ ತಲೆ ಹೆಂಗೆ ಓಡ್ತೈತಿ ಅನ್ನೋದು ನನಗೆ. ಆಯ್ತು ಬಾರ್ಲಿ ಪಟ್ಟು, ಮಮ್ಮಿ ಬರಲಿ. ಅದಕ್ಕೆ ನಾನು ಹುಚ್ಚಪೇಲಿ ಅಂತ ಅನ್ನೋದು ಅಲ್ಲಲ್ಲೇ. ಅಷ್ಟು ಗೊತ್ತಾಗಲ್ಲ ನಿನಗೆ? ಪಾಪ ಭಾವ ಏನು ಅನ್ಕೊಂಡ್ರೇನ, ನಿನಗೆ ಭಾವ ಏನು ಅನ್ಕೊಂಡ್ರ ಅಂತ ಅನ್ನೋದ್ಕಿಂತ ಮಮ್ಮಿ ಹತ್ರ ಹೇಳ್ತೇನೆ, ಒಂದಕ್ಕೊಂದು ಹೇಳಿ ಇನ್ನೂ ಫಿಟ್ಟಿಂಗ್ ಇರ್ತೇನೆ. ಅವಾಗೈತೆ ನಿಂಗೆ. ಇಲ್ಲಲೇ ನಾನು ನಿಜವಾಗ್ಲೂ ಹೇಳಕತ್ತೀನಿ, ಅದು ನಿನಗೆ ಹೆಂಗೆ ಅನ್ಕೋತಾವ್ತು ಅಂತೇಳಿ. ಏನಾಗಿತ್ತು ನಾವು ಒಂದು ಸಣ್ಣ ಕೇಳೇ ಇಲ್ಲ. ಮೊದ್ಲು ಹೋಗಿ ಅವ್ರಿಗೆ ಫೋನ್ ಮಾಡ್ಬೇಕು. ಪಾಪ ನನ್ನ ಬಗ್ಗೆ ಏನು ತಿಳ್ಕೊಂಡ್ರ. ನಿಲ್ಲ ಅಯ್ಯೋಯ್ಯೋ, ನಮ್ಮಕ್ಕ ಇತ್ತಾಗ ಶಾಣಿನೂ ಅಲ್ಲ, ಇತ್ತಾಗ ಏನಂತಾರಲ್ಲ ಕ್ವಾಣಿನೂ ಅಲ್ಲ. ನೋಡು ಅದಾಳ. ಬ್ಯಾಗು ಇಲ್ಲೇ ಇಟ್ಟು ಹೋಗ್ಯಾಳ ಡ್ರೆಸ್ಸಿಂದು. ನೋಡ್ಲಾ ಯಾವ ಥರ ಡ್ರೆಸ್ ತಗೊಂಡಾಳಂತ. ಇಲ್ಲಪ್ಪ ಬೇಡ. ಆಕೆ ಹೇಳ್ದಂಗೆ ಮತ್ತು ನನಗೆ ಹೊಟ್ಟೂರಿತು ಅಂದ್ರೆ ತುತ್ತು ನಾನೆಲ್ಲ ಹಂಗೆ ಹೊಟ್ಟು ಹುರ್ಕೊಂತಾನೆ. ಇಲ್ಲ, ನಾನು ನೋಡೋಂಗಿಲ್ಲ, ಹೊಟ್ಟು ಹುರ್ಕೊಂಡು ಇಲ್ಲ, ನಾನು ಹೋಗಿ ಮಕ್ಕಬೇಕು, ಆರಾಮಾಗಿ ಮಕ್ಕಂತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಅವಶ್ಯಕತೆ ಇದೆ. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತು ನಾಳೆ ನಮ್ಮ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.